ಕಮಿಟಿಯವರೆಲ್ಲ ಅಲ್ಲಿ ರಾಣೆಬೆನ್ನೂರಿಗೆ ಕರೆಯಾಕ ಬಂದಾಗನೇ ಹೇಳಿದ್ರು, ಸಿದ್ಧಾರ್ಢಜನ್ ಚರಿತ್ರೆ ನಾವು ಓದಿದೀವ್ರಿ, ನಮಗೆ ಗುರುನಾಥರೂಢರ ಬಗ್ಗೆ ಅಷ್ಟು ಪರಿಚಯ ಇಲ್ಲ, ಅವ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ರಿ ಅಂತ ಅವರು ಹೇಳಿದ್ರು. ಅವರ ವಿನಂತಿ ಮೇರೆಗೆ ಗುರುನಾಥರೂಢ ಚರಿತ್ರೆ ಇಲ್ಲ ಶ್ರದ್ಧೆಯಿಂದ ಕೇಳಿ. ಬೆಳ್ಳಿಗಟ್ಟಿ ಬಸವಂತಾಚಾರ್ಯರು ಸಿದ್ಧಾರ್ಢ ಕಲ್ಪದ್ರುಮ ಅನ್ನುವಂಥ ಗ್ರಂಥ ಬರೆದಾರೆ. ಆ ಗ್ರಂಥದ ಆರಂಭದೊಳಗೆ ಈ ಕಥೆ ಬರ್ತದೆ. ಕೈಲಾಸದೊಳಗೆ ಗೌರಿ ಸಮೇತನಾದ ಪರಮಾತ್ಮ ಅವನ ಮುಂದೆ ಎಲ್ಲ ಗುಣಗಳು ಕೂಡಿ ಶಿವಭಜನೆ ಶಿವಕೀರ್ತನೆ ಮಾಡ್ತಾ ಇದ್ದಾವ. ಮಹಾಮಂಗಳಾರತಿ ಆಗುವಂತ ಸಮಯಕ್ಕೆ ಎಲ್ಲರೂ ಎದ್ದು ನಿಂತರು. ಆರತಿ ನಡೆಯುವಾಗ ಪರಮಾತ್ಮ ಎದ್ದು ನಿಂತು ಗೌರವ ಕೊಡೋದು ಪದ್ಧತಿ. ಆ ಸಮಯಕ್ಕೆ ನೂರಾರು ಸಾವಿರಾರು ಛತ್ರಿಗಳು ಚಾಮರಗಳನ್ನು ಬೀಸಲಿಕ್ಕತ್ರು. ಕೊನೆಗೆ ರತ್ನದಳಿಗೆಯವಳ ಆಗಳ ಆರತಿ ನಿತ್ಯ ಮಂಗಳೆ ಗೌರಿ ದೇವಿಯು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯತು ಜಯವೆನುತ್ತ ಪ್ರತ್ಯಗಾತ್ಮನೆ ಪರಮ ಪರತರ ಸತ್ಯವಸ್ತು ಸನಾತ ವಿಶ್ವೋತ್ಪತ್ತಿ ಸಕಲ ಬ್ರಹ್ಮವೇ ಎಂದು ಹರಸಿದಳು ಶಿವನ. ಆ ಶಿವನಿಗೆ ಹಾರಿಸಿಲ್ಲಂತಕ್ಕೆ ಗೌರಿದೇವಿ ಹಾರೈಸಿ ಅವನ ಸ್ತುತಿಯನ್ನ ಮಾಡಿ ಹರಸಿ ಸಾಸೆಯ ತಳೆಯುತ್ತವನ ಅವನ ಹಣೆಗೆ ಕುಂಕುಮವನ್ನು ಹಚ್ಚಿ ಅವನ ಚರಣಗಳಿಗೆ ನಮಸ್ಕಾರ ಮಾಡಿ ಆ ಗೌರಿ ದೇವಿ ತನ್ನ ಮೊದಲನೇ ಆರತಿಯನ್ನ ರತ್ನದ ಆರತಿಯನ್ನು ಬೆಳಗಿ ಶಿವನ್ ತೊಡೆ ಮೇಲೆ ಬಂದು ಕುಂತಲು. ಅವಾಗ ಮಹಾಮಂಗಳಾರತಿ ಚಲುವಾತು. ಎಲ್ಲ ಸಾಮೂಹಿಕ ಆರತಿ ಪ್ರಾರಂಭ ಆದಾಗ ಎಲ್ಲರೂ ಆನಂದದಿಂದ ಮಂಗಳಾರತಿಯನ್ನು ಬೆಳಗುವಂತ ಕಾಲಕ್ಕೆ, ಮಂಗಳಾರತಿ ಅಂದ್ರೆ ಅದರೊಳಗೊಂದು ವೈಬ್ರೇಷನ್ ಚಲೋ ಇರ್ತೈತ್ರಿ. ಆ ಆರತಿ ವೇಳಕ್ಕ ಎಂಥ ನೀಚ ಕನಿಷ್ಠ ಅಧಮಾಧಮ ಅದನಂದ್ರೂ ಆರತಿ ಒಳಕ ಒಂದು ವೈಬ್ರೇಷನ್ ಅಂತಾರೆ. ಅವರಿಗೆ ಗೊತ್ತಿಲ್ಲದೆ ಎಂಥವನೇ ಅದನ್ನ ಗಂಟೆ ಜಾಗುಟೆ ಸಮಾಳ ನಗಾರಿಗಳ ವಾದ್ಯ ದೋಷದೊಳಗ ಆ ಕರ್ಪೂರವನ್ನು ಬೆಳಗೋ ಕಾಲಕ್ಕೆ ರೋಮಾಂಚನ ಆಗ್ತತಿ, ಮೈ ಝುಮ್ ಅಂತತಿ. ಅದು ಭಾವಿಕರಿಗಂತೂ ಕಣ್ಣಾಗ ಆನಂದ ಕಣ್ಣೀರೇ ಬರ್ತಾವ. ಮಂಗಳಾರತಿ ಒಳಗೆ ಏನೋ ಒಂದು ಪವರ್ ಇರ್ತೈತಿ. ನೀವು ಇಷ್ಟು ಮಂದಿ ಒಳಗೆ ಯಾರು ಅಬ್ಸರ್ವ್ ಮಾಡಿದ್ರು ಇಲ್ಲೋ, ನಾವು ಬಂದ ಕೂಡಲೇ ಅಲ್ಲಿ ಸಿದ್ಧಾರ್ಢಜ್ಜನ ಫೋಟೋಕ್ಕೆ ಮಂಗಳಾರತಿಯನ್ನು ಮಾಡುವಾಗ ಸಿದ್ಧಾರ್ಢಪ್ಪನ ಬಲಗಡೆಯಿಂದ ತುಳಸಿ ಮಾಲಿಕ್ ಬಿತ್ತು ನೋಡಿದ್ರೆ, ಅಂದ್ರೆ ಮಂಗಳಾರತಿ ಸಮಯಕ್ಕೆ ನಾ ಆಶೀರ್ವಾದ ಕೊಡ್ತಾನ ಅಪ್ಪ. ಯಾಕೆ ಆ ಸಮಯ ಹಂಗಿರ್ತದ. ಆ ಕೊನೆ ಮಂಗಳಾರತಿ ಸಮಯ ಬಹಳ ಜೀವ ಶಿವರಲ್ಲಿ ಏಕತೆ. ಅಂದ್ರೆ ಆ ಜ್ಯೋತಿ ಬೆಳಗೋದೇನು, ಹೊರಗ ಅಷ್ಟೇ ಜ್ಯೋತಿ ಇಲ್ಲ, ನಿನ್ನೊಳಗೂ ಜ್ಯೋತಿ. ಆ ಜ್ಯೋತಿ ರೂಪದಾಗಿರೋ ನಾನೇ ಅಂತ ಸೂಚಿಸುವಂತ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಒಳಗೈತಿ ಅಂತ ಸೂಚನೆ ಕೊಡೋ ಸಲುವಾಗಿ ಹೊರಗ ಜ್ಯೋತಿ ಹಚ್ಚಿ ಬೆಳಗೋದದು. ಆ ವೇಳೆಕ್ಕೆಲ್ಲ ಎದ್ದು ನಿಂತು ಗೌರವ ಕೊಟ್ರೆ ಒಬ್ಬ ಮಾತ್ರ ಕುತ್ಕೊಂಡ್ಬಿಟ್ಟಿದ್ದವ. ಇವ ಕುಂತ ನೋಡ್ಬಿಡು, ಬರೇ ಕುಂತಿದ್ದಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದವ. ಹುಚ್ಚ, ಇದಕ್ಕೆ ನಿತ್ಯ ಹತ್ತಿರ್ತಲ್ಲ ಅಂತ ಹೋಗಿ ನಂದೀಶ್ವರ ಅಲ್ಲಾಡಿ ಹೇಳೋ ಅಂತಂದು ಎಬರಿಸಿದಾಗ ಅವಾಗ ಗಾಬರಿಯಾಗಿ ಕಣ್ಣು ತೆಗೆದ. ಸಿಟ್ಟು ಬಾಳ ಬಂದ್ಬಿಡ್ತು. ದಿನ ಗದ್ದಲ್ ನೋಡ್ರಿ, ನಿಮ್ಮ ಅಪ್ಪ ಅವ ನಿಮ್ ನೆಬಸೋ ಮುಂದೆ ಎಷ್ಟು ಸಿಟ್ಟು ಬರ್ತತಿ. ನಿದ್ದೆ ಕೆಡಿಸಿದ್ರು ಎಷ್ಟು ಸಿಟ್ಟು. ಆದ್ರೆ ಖರೆ ಖರೆ ಅಂದ್ರೆ ಅವ ನಿದ್ದೆ ಮಾಡಕತ್ತಿದ್ದಿಲ್ಲ. ಪರಮಾತ್ಮನನ್ನು ಕಣ್ತುಂಬ ನೋಡಿ 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 ಒಳಗ ಆನಂದ ಮಗ್ನಾಗಿ ತನ್ನ ತಾನು ಮರೆತು ಪರಮಾತ್ಮನೊಳಗ ಅವನ ಮನಸ್ಸು ಲಯವಾಗಿ ಸಮಾಧಿ ಹತ್ತಿತ್ತವಾಗ. ಸತ್ತ ಮೇಲೆ ಮಾಡೋದು ಸಮಾಧಿ ಅಲ್ಲ, ಖರೆ ಖರೆ ಜೀವಂತ ಇದ್ದಾಗ ಸಮಾಧಿ ತಗೊಳೋದು ಅದು ಜ್ಞಾನಿಗಳಿಗೆ ಸಾಧ್ಯ. ಅವನ್ ಮೈ ಮರ್ತಿದ್ದೀವ ಎಬಸಿಬಿಟ್ಟು ಧ್ಯಾನ ಕೆಡಿಸಿದಾಗ ಇಷ್ಟು ಸಿಟ್ಟು ಬಂತಂದ್ರ ಅವನಿಗೆ. ಸಿಟ್ಟಿನಿಂದ ನಂದಿಯನ್ನು ನೋಡಿದ. ನಂದೀಶನಿಗೆ ಸಿಟ್ಟು ಬಂತು. ಏನೋ ಮೂರ್ಖ, ಯಬಶಿದ್ರ ಧನ್ಯವಾದ ಹೇಳೋದು ಬಿಟ್ಟು ನನ್ನೇ ಸಿಟ್ಟಿನಿಂದ ನೋಡ್ತೀಯ ಭ್ರಷ್ಟ. ಕೈಲಾಸದಾಗಿರಕ್ ನೀನ್ ನಾಲಾಯಕ್ಕದಿ ಮಗನ, ಭೂಲೋಕದೊಳಗೆ ಹುಲಿಯಾಗಿ ಹುಟ್ಟಂತ ಶಾಪ್ ಕೊಟ್ಟು ಬಿಟ್ಟ ನಂದಿ. ಆಗ ಮೈಯಾಗ ರೋಮಾಂಚನ ಆತು, ಕಣ್ಣಾಗ ನೀರು ಬಂದು ಎಂತ ತಪ್ಪಾಯ್ತಲ್ಲ. ನಂದಿನ ಸಿಟ್ಟಿಲ್ಲ,
ಬಿತ್ತು ಶಾಪ ಆಗಿಬಿಡುತ್ತೋ ಅಷ್ಟೊತ್ತಿ ಆರತಿ ಮುಗಿದಿತ್ತು. ಒಡ್ಕೊಂತ ಬಂದು ಶಿವನ ಪಾದಗಳನ್ನು ತೆಕ್ಕಿ ಹಾಕಿ ಕಣ್ಣೀರಿನಿಂದ ಪಾದ ತೊಳೆದಂತಾನೆ ಪರಮಾತ್ಮನ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವ ಅವ ನನ್ ಧ್ಯಾನ ಕೆಡಿಸಿದ್ದಲ್ಲ, ಮತ್ ನನಗ ಶಾಪ ಕೊಟ್ಟ ಭೂಮಿಯೊಳಗೆ ಹುಲಿಯಾಗಿ ಹುಟ್ಟಂತ. ದಯವಿಟ್ಟು ನನ್ನ ಉದ್ಧಾರ ಮಾಡು, ನನಗ ಆ ಶಾಪದಿಂದ ನಿಶಾಪನಾಗಿ ಮಾಡು ಅಂತ ಬೇಡಿಕೊಂಡಾಗ ಶಿವ ಹೇಳ್ತಾನ, ಮಮ ಭಕ್ತ ಮಮಾಧಿಕ, ನನ್ನ ಭಕ್ತರು ನನಗಿಂತ ದೊಡ್ಡವರಪ್ಪ. ಅವನು ನನ್ನ ವಾಹನ ಇರಬಹುದು, ಆದ್ರೆ ಅವನು ಕೊಟ್ಟ ಶಾಪ ಸ್ವತಃ ನನಗೂ ಸಹಿತ ಬದಲಿ ಮಾಡೋ ಶಕ್ತಿ ಇಲ್ಲ. ಆಗಿದ್ದಾಗ ಹೋಯಿತು, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಆದ್ರೆ ತಿಳ್ಕೊ, ಜೋ ಹುವ ಅಚ್ಚ ಹುವ, ಏನಾಗೈತಿ ಅದು ಚಲೋಕ ಆಗೈತಿ. ನೀ ಕೆಟ್ಟ ತಿಳ್ಕೊಬೇಡ, ನಿನ್ನ ಉದ್ಧಾರಕ್ಕಾಗಿನೇ ಇಂಥದ್ದಾಗೈತಂತ ತಿಳ್ಕೊ. ಈಶ್ವರ ಕಲ್ಯಾಣಕ್ಕಾಗಿನೇ ಅವನ ಬಾಯಿಂದ ನಿನಗ ಆ ಶಾಪ್ ಕುಡಿಸನ. ನೀ ಭೂಲೋಕದೊಳಗೆ ಹುಲಿಯಾಗಿ ಹುಟ್ಟು ನಿನ್ನ ಉದ್ಧಾರ ಮಾಡೋ ಸಲುವಾಗಿ ಸ್ವತಃ ನಾನೇ ಮನುಷ್ಯ ರೂಪದಿಂದ ಬಂದು ನಿನ್ನ ಹುಲಿ ಜನ್ಮದಿಂದ ಬಿಡುಗಡೆ ಮಾಡಿ ಮನುಷ್ಯನಾಗಿ ಹುಟ್ಟಿಸಿ ನನ್ನ ಅಂಗ ಸಂಘದೊಳಗೆ ನಿನ್ನ ಬೆಳೆಸಿ ನನ್ನ ಸಮಾನ ಪದವಿಯನ್ನು ಕೊಟ್ಟು ನಿನ್ನ ಮುಕ್ತಿ ಕೊಡೋ ಜವಾಬ್ದಾರಿ ನನ್ನ ಕೂಡೈತೆ, ಅಳಬೇಡ ಅಂತ ಅವನಿಗೆ ಸಮಾಧಾನ ಮಾಡಿ ಅವನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟ.